ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ಒಂದು ಒಳ್ಳೆಯ ವಿಷಯ. ಏನು ಒಳ್ಳೆಯ ವಿಷಯ? ಗೆದ್ದವ್ರು ಯಾರು, ಸೋತವ್ರು ಯಾರು ಅಂತ. ಯಾರು ಗೆದ್ದರು, ಯಾರು ಸೋತರು, ಯಾರ್ದು ಈ ವಿಷಯ? ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಸೋತ್ರ ಇಲ್ಲ ಗೆದ್ರ? ಇಲ್ಲ, ಎರಡೂ ಇಲ್ಲ. ಮತ್ತು ಇನ್ಯಾರು ಸೋತವರು? ಪತ್ರಕರ್ತರು. ಯಾಕೆ ಹೇಳಿ ಪತ್ರಕರ್ತರು ಸೋಲ್ತಾರೆ? ಅವರೇ ಕಾಂಗ್ರೆಸ್ ಓಟ್ ಹಾಕಿ 40% BJP ಅಂತೇಳಿ ಸುದ್ದಿ ಮಾಡಿ ಓಟ್ ಹಾಕಿಸಿ ಎಲ್ಲ ಇದು ಮಾಡಿದ್ರು. ಇವ್ರ ಗುದ್ದಾಟ ನೋಡೋಕ್ಕೆ, ಇವ್ರ ಗುದ್ದಾಟದಲ್ಲಿ ಇವರೆಲ್ಲ ಏನು ಮಾಡಿದ್ರು ಹೇಳಿ? ಈಗಾಗೋಯ್ತು, ನಾಳೆ ಆಗೋಯ್ತು, 60 ಸೀಟು 70 ಸೀಟು 80 ಸೀಟು ಇಟ್ಕೊಂಡು ಡಿ ಕೆ ಶಿವಕುಮಾರ್ 80 ಜನ ಇದ್ದಾರೆ. ಸಹಿ ಸಂಗ್ರಹ ಆಗೋಗ್ತಾ ಇದೆ. ಮತ್ತು ಕಾಂಗ್ರೆಸ್ಸು ವಿಭಾಗ ಆಗೋಗ್ಬಿಡುತ್ತೆ. ಇಲ್ಲ BJPಗೆ ಹೋಗಿ ಅಧಿಕಾರ ಹಿಡಿತಾರೆ ಡಿ ಕೆ ಶಿವಕುಮಾರ್. ಹಂಗೆ ಹಿಂಗೆ ಅಂತ ಹೇಳಿದ್ದು. ಸಿದ್ದರಾಮಯ್ಯನ ಗ್ಯಾಂಗು ಅವರು ಅಷ್ಟೇ. ಹೈಕಮಾಂಡು ಯಾವ ಕಮೆಂಡೂ ಇಲ್ಲ. ಯಾವ ಕಮೆಂಟ್ಗೆ ಹೋದ್ರು ಎಲ್ಲೂ ಏನು ಉತ್ತರನೇ ಸಿಕ್ಕಲಿಲ್ಲ ಇಬ್ಬರಿಗೂ. ಡಿ ಕೆ ಶಿವಕುಮಾರ್ 3 ಬ್ಯಾಚ್ ಮಾಡಿ ಕಳಿಸಿದ್ರು. 3 ಒಂದು ಬ್ಯಾಚ್ಗೂ ರಾಹುಲ್ ಗಾಂಧಿ ಭೇಟಿ ಕೊಡಲಿಲ್ಲ. ಮತ್ತು ನಾನು ಮೊದಲೇ ಹೇಳಿದ್ದೆ, ಬಿಹಾರ್ ಎಲೆಕ್ಷನ್ ಆದಮೇಲೆ ಇವರು ವಿದೇಶ ಪ್ರವಾಸ ಮಾಡ್ತಾರೆ ಹಿಂಗಂತ. ಪ್ರವಾಸಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ನೋಡಿದ್ರೆ ಇವರೇ ಇಡ್ಲಿ ವಡೆ ತಿಂದ್ಕೊಂಡು ರಾಜಿ ಆಗಿಬಿಟ್ಟವ್ರೆ. ಏನು ಭಯ ಆಗೋಯ್ತು ಅಂದರೆ, ಎಲ್ಲಿ ಬಂದು ನಮ್ಮ ಇಬ್ಬರನ್ನ ಸಸ್ಪೆಂಡ್ ಮಾಡಿಬಿಡ್ತಾನೋ ಅಂತ ಭಯ ಆಗಿ ಇವರೇ ಎಲ್ಲರೀ ಯಾರಾದ್ರೂ ಒಂದು ಬ್ರೇಕ್ಫಾಸ್ಟ್ಗೆ ಮರ್ಜಾಗೋಗೋದು ಮಣಿಯೋದು ನನ್ನ ಇತಿಹಾಸದಲ್ಲೇ ನೋಡಲಿಲ್ಲಪ್ಪ. ಅವರು ಕೋಳಿ ಕುಯಿಸ್ನತ್ತೆ ಡಿ ಕೆ ಶಿವಕುಮಾರು ಕೋಳಿ ತಿಂದ್ಬಿಟ್ಟು ಅವನು ಒಪ್ಕೊಂಬಿಟ್ಟ. ಈ ಕಡೆ ಈ ಅಪ್ಪ ಇಡ್ಲಿ ವಡೆ ಕೇಸರಿ ಬಾತ್ ಕೊಡಿಸ್ತಾ, ಅದಕ್ಕೆ ಒಪ್ಕೊಂಬಿಟ್ರು ಅಂತಂದರೆ ಏನು ಹುಡುಗಾಟ ಆಡಿದ್ರ ಇವರಿಬ್ಬರೂ? ಜನರನ್ನ ಮಧ್ಯೆ ಇಟ್ಕೊಂಡು ಜನರಿಗಾಗಿದ್ದ ಅನ್ಯಾಯನಿಗೆ ಯಾರಾದ್ರೂ ಬಗೆಹರಿಸ್ರ? ಏನಾದ್ರು ಒಂದು 10 ನಿಮಿಷ ಯೋಚನೆ ಮಾಡಿದ್ರ ಇವರು? ನಾವು ಆಡ್ತಾ ಇರೋದು ಸರಿನಾ ಅಂತ ಇವ್ರಿಗೆ ಏನಾದ್ರು ಮಾನ ಮರ್ಯಾದೆ ನಾಚಿಕೆ ಏನಾದ್ರು ಇದೆಯಾ? ಹೇಳಿ, ಯಾಕೆ ಹಿಂಗೆ ತಾರತಮ್ಯ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಅಲ್ಲ, ಒಂದೇ 138 ಪ್ಲಸ್ 39 ಸೀಟೇ ಏನೋ ಇವರು ಹೆಚ್ಚು ಕಡಿಮೆ 139 ಜನ ಇಟ್ಟುಕೊಂಡು ಇವರು ಈ ಆಡಳಿತ ಮಾಡದೆ ಇಬ್ಬರೂ ಪಕ್ಕಾ ನಾಟಕ ಆಡಿ 6 ತಿಂಗಳಿಂದ ಈ ನಾಟಕ ಆಡ್ಕೊಂಡು ಹಿಂಗೆ ದಿನ ತುಂಬಿಸ್ಬಿಟ್ರಲ್ಲ. ರಾಜ್ಯಕ್ಕೆ ಏನಾದ್ರೂ ಪರಿಹಾರ ಕಂಡಿದೆಯಾನ? ಮತ್ತು ಆ ಮೆಕ್ಕೆಜೋಳದ ರೈತರಿಗೆ ಪರಿಹಾರ ಕೊಡೋಣ ಏನಾದ್ರು ಯೋಚನೆ ಮಾಡಿದ್ರ? ಏನೂ ಯೋಚನೆ ಮಾಡಲಿಲ್ಲ. ಮತ್ತು ಇಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಕೂಡ ಹಂಗೆ ಇದ್ದಾರೆ. ಅವರಿಬ್ಬರು ಗುದ್ದಾಟದಲ್ಲಿ ಪಬ್ಲಿಕ್ ಕೆಲಸ ಮಾಡಬೇಡ ಅಂತ ಏನಾದ್ರು ಇದೆಯಾ ಸರ್ಕಾರಿ ಅಧಿಕಾರಿಗಳಿಗೆ? ಅವರೇ ಆದೇಶ ಕೊಡಬೇಕಾ? ನಿಮಗೇನು ಆದೇಶ ಇಲ್ವಾ? ನಿಮ್ಗೆ ಆ ಪವರ್ ಇರಲ್ವಾ? ಯಾಕೆ ಹಿಂಗೆ ಮಾಡ್ತೀರಾ? ಒಂದು ಅರ್ಧ ಗಂಟೆ ನೀವೇ ಯೋಚನೆ ಮಾಡಿ. ಅಲ್ಲ ರೀ, ಅದು ಯಾವುದೋ ಮೂಡ ಕೇಸ್ನಿಗೆ ಹಂಗೆ ಮುಚ್ಚಿ ಹಾಕ್ಬಿಟ್ರಿ. ಅದೇ ಆಮೇಲೆ ಅದು ಧರ್ಮಸ್ಥಳ ಕೇಸು ಹಂಗೆ ಮುಚ್ಚಾಯಿತು. ಮತ್ತು ಅದಾದಮೇಲೆ ಏನೋ ಇನ್ನೊಂದು ಯಾವುದೋ ಕೇಸ್ ಹಿಡ್ಕೊಂಡಿದ್ರಲ್ಲಪ್ಪ, ಅದನ್ನು ಮುಚ್ಚೋಯ್ತು. ಮತ್ತು ಜನಗಣತಿ ಅಂತೆ, ಅದು ಮುಚ್ಚೋಯ್ತು. ಅಲ್ಲ, ಸರ್ಕಾರದ ದುಡ್ಡಿಗೆ ಸುಮ್ಮನೆ ದುಂದು ವೆಚ್ಚ ಮಾಡ್ತಾಯಿದ್ದೀರಲ್ಲ ಅಧಿಕಾರಿಗಳು. ನಿಮ್ಗೇನಾದ್ರು ಒಂಚೂರು ಇದು ನಾವು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ಒಂದು ಚೂರು ಆಲೋಚನೆ ಮಾಡಿ ಅವ್ರಿಗೆ ಸರಿಯಾದ ಗೈಡ್ ಕೊಡೋಕ್ಕಲ್ವ ನಿಮ್ಮನ್ನು ಕೂರಿಸಿರೋದು ಜೊತೆಗೆ? ಅವರು ಹಂಗೆ ಆಡಿದ್ರೆ, ನೀವು ಹಿಂಗೆ ಆಡಿದ್ರೆ ಮತ್ತು ಇನ್ಯಾವಾಗ ಆಗುತ್ತೆ? ಅಲ್ಲರೀಗ 3 ತಿಂಗಳಿಂದ ಮುಖ್ಯಮಂತ್ರಿ ಮಾಡ್ತೀನಿ, ಮುಖ್ಯಮಂತ್ರಿ ಬದಲಿ ಆಗುತ್ತೆ ಅಂತ ಹೇಳ್ಕೊಂಡು ಓಡಾಡ್ತಾಯಿದ್ರಿ. ಆಯಿತಾ? ಆಗಲಿಲ್ಲ. ಯಾಕಾಗಲಿಲ್ಲ? ಯಾಕೆ ನಿಮಗೆ ಸರಿಯಾದ ದಾರಿ ಮಾರ್ಗಗಳು ಸಿಗಲಿಲ್ಲ. ಮತ್ತು ನಿಮಗೆ ಹೀಗೋ ನಾನು ಆಗೋಗ್ಬಿಡ್ಬೇಕು. ಇದೇನಪ್ಪ ಮಾಡ್ತೀರಾ? ಹೊರಗಡೆ ಈಗಿರೋ ಮಂತ್ರಿ ಪದವಿನಲ್ಲೇ ಡಿ ಕೆ ಶಿವಕುಮಾರ್ ನಿಮ್ಮ ಕೆಲಸ ಮಾಡ್ತಾಯಿಲ್ಲ. ಮತ್ತು ಮುಖ್ಯಮಂತ್ರಿ ಆದರೆ ಕೆಲಸ ಮಾಡಿಬಿಡ್ತೀರಾ? ಏನು ಮಾಡ್ತೀರಾ ಮುಖ್ಯಮಂತ್ರಿ ಆದಮೇಲೆ?
ಬೆಂಗಳೂರು ನಗರಕ್ಕೆ ಇನ್ನೊಂದಷ್ಟು ಹಳ್ಳ ಇಡಿಸ್ತೀರಾ? ಈಗ ಕಮ್ಮಿ ಅವೆ ಹಳ್ಳಗಳು, ಎಲ್ಲ ರೋಡನ್ನು ಕೊಳ್ಳೆ ಇದಾಗ್ಬಿಟ್ಟೈತೆ. ಹಾಂ, ಏನಾದ್ರೂ ಒಂದು 10 ನಿಮಿಷ ಯೋಚನೆ ಮಾಡಿದ್ರ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ? ಹಾಂ, ರಾಜ್ಯದಲ್ಲಿ ಸರ್ಕಾರಕ್ಕೆ ಜನರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ನೂರಾರಿದೆ, ಸಾವಿರಾರು ಸೌಲಭ್ಯಗಳಿದೆ. ಯಾವ ಸೌಲಭ್ಯಗಳ ಬಗ್ಗೆನೂ ಯೋಚನೆ ಮಾಡ್ತಾಯಿಲ್ಲ. ಅರ್ಥ ಆಯ್ತಾ? ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಹೇಳಿ? ಹಾಂ, ಅರ್ಥ ಆಯ್ತಾ? ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ನೋಡಿ, ಒಂದು ಕೆಲಸ ಮಾಡಿ, ನನ್ನ ವೀಡಿಯೋನೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಸತಿ ಶೇರ್ ಮಾಡಿ, ಒಂದು ವೀಡಿಯೋನಿಗೆ ಮುಂದೆ ಹೋಗೋಕ್ಕೆ ಜಾಗ ಮಾಡಿಕೊಡಿ ದಯವಿಟ್ಟು. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.